ಬಹಳ ಸುಂದರವಾದ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಧರ್ಮ ಅವರು ಫೋನ್ ಮಾಡಿ ಹೇಳಿದರು, ನೀವು ಬರಬೇಕು, ಶ್ರೀಮತಿ ಜೊತೆಗೆ ಬನ್ನಿ ಅಂದರು. ನನಗಿಲ್ಲಿ ಬಂದ ಮೇಲೆ ನೋಡ್ತಾ ಇದ್ದೀನಿ, ಇಷ್ಟು ಸಂತೋಷದ ಸಮಾರಂಭ, ಅಪರೂಪದ ಸಮಾರಂಭ ಇದು ಮಿಸ್ ಆಗ್ತಾ ಇತ್ತು ನನಗೆ. ಗುರುಗಳು 84 ವರ್ಷ ಅಂತ ಹೇಳಿದರು. ಅವರು ಆರೋಗ್ಯ ಹೇಗೆ ಉಳಿಸ್ಕೊಂಡು ಬಂದಿದ್ದಾರೆ, ದೇವರು ನಿಮಗೂ ಕೂಡ ಒಳ್ಳೆಯ ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯ ಕೊಡಲಿ, ನಿಮ್ಮಿಂದ ಎಲ್ಲರೂ ಪ್ರೇರಣೆ ಸಿಗಲಿ, ಸ್ಫೂರ್ತಿ ಸಿಗಲಿ. ಮತ್ತು ಪ್ರೊಫೆಸರ್ PL ಧರ್ಮ ಅವರು ನನಗೆ ತುಂಬ ಹತ್ತಿರವಾದಂಥ ಸ್ನೇಹಿತರು. ಧರ್ಮ ಅಂತಲೇ ಕರೆಯೋದು, ಅವರು VC ಆದಮೇಲೂ ಕೂಡ ಧರ್ಮ ಅಂತಲೇ ಕರೆದೆ ಫೋನಲ್ಲಿ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನನಗೆ ನೆನಪಾಗುತ್ತೆ. ಗಾಂಧೀಜಿಯವರು ಏನು ಹೇಳಿದರು ಅಂದರೆ, ಭಾರತ ನನಗೆ ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಿಯವಾದ ದೇಶ. ಭಾರತ ನನಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಿಯವಾದ ದೇಶ. ಅದು ನನ್ನ ದೇಶ ಎನ್ನುವ ಕಾರಣದಿಂದಲ್ಲ, ಯಾಕೆ ಅಂದರೆ ನಾನು ಅಲ್ಲಿ ಜೀವನದ ಶ್ರೇಷ್ಠ ಮೌಲ್ಯಗಳನ್ನು ಕಂಡಿದ್ದೇನೆ. India is to me the dearest country in the world, not because it is my country, but because I have discovered the greatest goodness in it. ಇದನ್ನು ಓದಿದಾಗ ಅದು ಏನಪ್ಪ, ಅದು ಅಂಥ ಗುಡ್ನೆಸ್ಸು ನಮ್ಮ ಭಾರತ ಭೂಮಿ ಮೇಲಿರೋದು ಗಾಂಧೀಜಿಯವರ ಕಣ್ಣಿಗೆ ಬಿತ್ತು, ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ ಅಂತ ಯೋಚನೆ ಮಾಡುವಾಗ ಆಗ ನನಗೆ ಅನಿಸಿದ್ದು, ಬಹುಶಃ ನಾವು ಭಾರತದಲ್ಲಿ ತಂದೆ ತಾಯಿಗಳಿಗೆ ತೋರಿಸ್ತಕ್ಕಂಥ ಪ್ರೀತಿ ಗೌರವ, ಗುರುಗಳಿಗೆ ತೋರಿಸ್ತಕ್ಕಂಥ ಭಕ್ತಿ, ವಯಸ್ಸಾದವರ ಬಗ್ಗೆ ನಾವು ತೋರಿಸ್ತಕ್ಕಂಥ ಕಳಕಳಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ, ಉದ್ಯೋಗ ಕೊಡಿಸಿ, ಮದುವೆ ಮಾಡಿಸಿ, ಇಳಿ ವಯಸ್ಸಿನಲ್ಲಿ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳಿಬಹುದಾದಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನು ಯಾಕೆ ಹೇಳಿದೆ ಅಂದರೆ, ಈಗ ತಾನೇ ನಾವು ಕಣ್ಣೆದುರಿಗೇನೆ ನೋಡ್ತಾ ಇದ್ದೀವಿ ಎಂತಹ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೌಲ್ಯಗಳು, ಗುರುಗಳ ಆಶೀರ್ವಾದ, ಶಿಷ್ಯನ ಸಾಧನೆ ಮತ್ತು ಸ್ನೇಹಿತರ ಒಂದು ಬಳಗ. ಗಾಂಧೀಜಿಯವರ ಇನ್ನೊಂದು ಮಾತಿದೆ, ಒಳ್ಳೆಯ ಸ್ನೇಹ ಪ್ರಜ್ವಲಿಸುವ ಜ್ಯೋತಿಯಂತೆ. ಒಳ್ಳೆಯ ಸ್ನೇಹ ಪ್ರಜ್ವಲಿಸುವ ಜ್ಯೋತಿಯಂತೆ ಅದು ಕತ್ತಲಲ್ಲಿ ದಾರಿ ತೋರಿಸುತ್ತದೆ ಮತ್ತು ಕಷ್ಟ ಕಾಲದಲ್ಲಿ ನೆರವು ನೀಡುತ್ತದೆ. ಹೀಗೆ ನಾವು ಒಳ್ಳೆಯ ಸ್ನೇಹವನ್ನು ಗಳಿಸಬೇಕು, ಎಲ್ಲರ ಜೊತೆ ಸಂತೋಷದಿಂದ ಬಾಳಬೇಕು, ಮತ್ತು ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಮತ್ತು ಒಳ್ಳೆಯ ಗುಣಗಳು ಎರಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ನಾವು ಜೀವನದಲ್ಲಿ ಎಲ್ಲರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು ಶರಣರ ಮಾತು ಹೀಗಿದೆ, ಹಸಿರಿಲ್ಲದೆಡೆ ಹಸಿರುಟ್ಟಿಸುವುದು ಮಾನವ ಗುಣ, ಹಸಿರಿಲ್ಲದೆಡೆ ಹಸಿರುಟ್ಟಿಸುವುದು ಮಾನವ ಗುಣ, ಹಸಿರಿದ್ದೆಡೆ ಮೇಯ್ದು ಮಲಗುವುದು ಪಶುಗುಣ. ಕೆಟ್ಟದ್ದನ್ನು ಸರಿಪಡಿಸುವುದು ಮಾನವ ಗುಣ, ಸರಿ ಇದ್ದದ್ದನ್ನು ಕೆಡಿಸುವುದು ದಾನವ ಗುಣ. ಕಸದಲ್ಲಿ ರಸ ಹುಟ್ಟಿಸುವುದು ಮಾನವ ಗುಣ, ರಸದಲ್ಲಿ ವಿಷ ಬೆರೆಸುವುದು ಹಸುರು ಗುಣ. ಅರಿತವರನ್ನ ಆದರಿಸುವುದು ಮಾನವ ಗುಣ, ಅರಿತವರನ್ನ ಅನಾದರಿಸುವುದು ಪೈಶಾಚಿಕ ಗುಣ. ಮಲಗಿದ್ದರೆ ಕುಳಿತು, ಕುಳಿತಿದ್ದರೆ ಎದ್ದು ಇನ್ನೊಬ್ಬರಿಗೆ ಸ್ಥಳ ನೀಡುವುದು ಮಾನವ ಗುಣ, ಇನ್ನೊಬ್ಬರ ಸ್ಥಳ ಆಕ್ರಮಿಸಿ ಕಾಲು ಚಾಚಿ ಮಲಗುವುದು ಪೈಶಾಚಿಕ ಗುಣ. ದುಃಖಿಗಳ ಕಂಬನಿ ಒರೆಸುವುದು ಮಾನವ ಗುಣ, ದುಃಖಿಗಳ ಕಂಬನಿ ಒರೆಸುವುದು ಮಾನವ ಗುಣ, ಸುಖಿಗಳಿಗೂ ಕಂಬನಿ ತರಿಸುವುದು ಅಸುರ ಗುಣ. ಸ್ವತಂತ್ರ ಧೀರ ಸಿದ್ದೇಶ್ವರ. ಈ ಶರಣರ ಮಾತುಗಳನ್ನು ನಾವು ಅರಿತುಕೊಂಡಾಗ ಜೀವನದಲ್ಲಿ ನಮ್ಮಲ್ಲಿರುವ ಅವಗುಣಗಳನ್ನು ಕಿತ್ತಾಕಿ ಒಳ್ಳೆಯ ಗುಣಗಳನ್ನಷ್ಟೇ ಉಳಿಸ್ಕೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳು, ಧನ್ಯವಾದಗಳು.